Good morning. Good morning. ಬೈದ್ಲೇನೋ ಸರಿಯಾಗಿ. ಓ ನಿಧಾನ ನಿಧಾನ ನಿಧಾನ. ಏನು ಕೆಲಸ ಮಾಡಕ್ ಕೊಡ್ತಾ ಇಲ್ಲ ಇವರು. ಫಸ್ಟ್ ಟೈಮ್ ತಿಂತಾ ಇರೋದು ಮಶ್ರೂಮ್. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕುಶಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ದಿಸ್ ಈಸ್ ಅವರ್ ಮಾರ್ನಿಂಗ್ ರುಟೀನ್ ವಿತ್ ದ ಬೇಬಿ. ಮಗು ಎದ್ಮೇಲಿಂದ ಹೇಗೆ ನಮ್ಮ ಮಾರ್ನಿಂಗ್ ಶುರು ಆಗುತ್ತೆ ಆ್ಯಂಡ್ ಅವಳನ್ನ ಇಟ್ಕೊಂಡು ನಮ್ಮ ಕೆಲಸಗಳೆಲ್ಲ ಹೇಗೆ ನಡೆಯುತ್ತೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾವಿಬ್ಬರೇ ಈ ಪುಟ್ಟ ಮಗುನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಸಹ ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಗುಗೆ ಕಿವಿ ಚುಚ್ಚಿಸಿದ್ದೀವಿ, ಇನ್ನೇನು ಅಳ್ತಾಳೆ ಅದೆಲ್ಲ ಸ್ವಲ್ಪ ಸುಧಾರಿಸ್ಬೇಕಂತ ನಾನು 3 ದಿನ ರಜಾ ಹಾಕಿದೆ. ಏಂತಕ್ಕಪ್ಪ ರಜಾ ಹಾಕಿದೆ ಅನ್ನೋ ರೇಂಜಿಗೆ ಮಾಡಿಬಿಟ್ರು. ಸರಿ ಬೆಳಗ್ಗೆ ಆರಾಮಾಗಿ ಲೇಟಾಗಿ ಎದ್ದೋಳೋಣ ಅಂದರೆ ಆಗಲಿಲ್ಲ, ಎಚ್ಚರ ಆಗೋಯ್ತು. ಸೊ ಮಗು ಆದರೂ ಮಲಗಿದ್ದಾಳೆ, ಒಂದು ಸ್ವಲ್ಪ ಮೀ ಟೈಮ್ ಸಿಗುತ್ತೆ ಅಂದರೆ ಬಂದುಬಿಟ್ಟು ಅವರಪ್ಪ ಕಿರಿಕ್ ಮಾಡಿ ಮಗುನ ಎಬ್ಬರಿಸ್ಬಿಟ್ರು. ನಾನು ನೆಮ್ಮದಿಯಾಗಿ ಕುತ್ಕೊಂಡಿದ್ದೀನಿ ಅಂದ್ರೇ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಮಗುನ ಎಬ್ಬರಿಸ್ಬಿಟ್ರು ಹೋಗ್ಬಿಟ್ಟು. ಆಮೇಲೆ ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಹಲೋ ಹಲೋ. ಅವಳು ಎದ್ದೋಳದ್ಲು, ಸರಿ ಹೆಂಗಿದ್ರು ಎದ್ದಿದ್ದಾಳೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಯಾಕೆ ಮಾರ್ನಿಂಗ್ನ ಸ್ಟಾರ್ಟ್ ಮಾಡೋದು. ಹೋಲ್ ಡೇ ಇದೆ ನನ್ನ ಹತ್ರ. ಕೆಲ್ಸಕ್ಕೆ ಹೋಗೋವಾಗ ಅಟ್ಲೀಸ್ಟ್ ನಾನು 8 o'clock ಅಷ್ಟಲ್ಲಿ ಮುಗಿಸ್ಬಿಡ್ಬೇಕೆಲ್ಲ ಕೆಲಸ ಅಂತಿತ್ತು. ಬಟ್ ಇವಾಗ ಆರಾಮಾಗಿ ನಿಧಾನಕ್ಕೆ ಮಾಡಿದ್ರು ನನ್ನ ಹತ್ರ ಹೋಲ್ ಡೇ ಇದೆ. ಯಾವಾಗ ಬೇಕಾದರೂ ನಿಧಾನಕ್ಕೆ ಕೆಲಸ ಮುಗಿಸ್ಕೊಳ್ಬೋದು ಅಂತ ಆರಾಮಾಗೆ ನಿಧಾನಕ್ಕೆ ಸ್ಲೋ ಆಗೇ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಎದ್ದ ತಕ್ಷಣ ಅವಳಿಗೊಂದು ಸ್ವಲ್ಪ ಹಾಲು ಕುಡಿಸಿ ಆಟ ಆಡಿಸಿದೆ. ಚೆನ್ನಾಗಿ ಆಟ ಆಡ್ಕೋ, ಇವತ್ತು ಒಂದು ಸ್ವಲ್ಪ ಹೊತ್ತು ನಾನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ, ರಜಾ ಇದೆ, ದಿನ ಎದ್ದು ಗಡಿ ಬಿಡಿ ಅಂತ ಓಡ್ತೀನಿ. ಸೊ ಇವತ್ತೊಂದು ಸ್ವಲ್ಪ ಹೊತ್ತು ಆಟ ಆಡೋಣ, ಆಮೇಲೆ ನಾಷ್ಟ ಊಟ ಕೆಲಸ ಎಲ್ಲ ಇದ್ದಿದ್ದೆ ಅಂದ್ಬಿಟ್ಟು ಅವಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೆ. ಪಾಪ ಹೈ ಚಿನ್ನಮ್ಮ, ಅಮ್ಮ ಕೆಲ್ಸಕ್ಕೆ ಹೋಗಲ್ಲ ಇವತ್ತು, ಪಾಪ ಜೊತೆನೇ ಇರುತ್ತೆ, ಪಾಪ ಜೊತೆನೇ ಇರುತ್ತೆ ಇವತ್ತು, ಪಾಪ ಜೊತೆನೇ ಇರುತ್ತೆ. ಖುಷಿ ಇಲ್ವಾ ನಿನಗೆ? ಓಯ್ ಖುಷಿ ಇಲ್ವಾ ನಿನಗೆ? ಖುಷಿ ಇಲ್ವಾ? ಅಮ್ಮ ನಿನ್ನ ಜೊತೇಲಿರೋದು ಖುಷಿ. ಏನು ಅಂದರೆ ಅದೇ ಇವಾಗ ನೀವಪ್ಪ ಬಂದರೆ ಈ ಅಂತ ನಗಿತೀಯಲ್ಲ, ತೋರಿಸ್ತೀನಿ ಇರು. ನೀವಪ್ಪ ಬಂದಮೇಲೆ ನಿನ್ನ ರಿಯಾಕ್ಷನ್. ಕಿವಿ ಚುಚ್ಚಿದ ಮೇಲೆ ಗಾಯ ಏನಾದರೂ ಆಗಿದೆಯಾ ಅಂತ ನೋಡ್ತಿದ್ದೆ. ಬಟ್ ಗಾಯ ಏನೂ ಆಗಿಲ್ಲ, ಹಾಗೆ ಡ್ರೈ ಆಗಿದೆ. ಒಂದು ಸ್ವಲ್ಪ ಮೂಮೆಂಟ್ ಮಾಡ್ತಾ ಇರಿ ಅಂತ ಹೇಳಿದ್ರು, ಆ ಮೂಮೆಂಟ್ ಮಾಡ್ತಿದ್ದೆ. ಸೀಮೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಏನಾದರೂ ಹಚ್ಚಿ ಅಂದರು. ನಾನೇನು ಹಚ್ಚಿಲ್ಲ, ನ್ಯಾಚುರಲಾಗೇ ಹೀಲ್ ಆಗಲಿ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 2 ಡೇಸಲ್ಲಿ ಆ ಗಾಯ ಎಲ್ಲ ಒಣಗಿ ಹೀಲ್ ಆಗಿಬಿಡತ್ತೆ ಅಂತ ಸುಮ್ಮನಾದೆ. ಆಮೇಲೆ ಅವರಪ್ಪ ಬಂದಮೇಲೆ ಅವರಿಬ್ಬರದು ಆಟ ಶುರು. ಈ ನಡುವೆ ಜಾಸ್ತಿ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಅವ್ರ ಅಪ್ಪನಿಗೆ. ದಿನ ಅವ್ರ ಜೊತೆನೇ ಆಟ ಆಡಿ ಬೆಳಗಿಂದ ಸಾಯಂಕಾಲ ತನಕ, ನಾನು ಬರೋ ತನಕ ಅವ್ರ ಅಪ್ಪ ಜೊತೆನೇ ಇರ್ತಾಳಲ್ವ. ಸೊ ಅವ್ರನ್ನೇ ಜಾಸ್ತಿ ಅಟ್ಯಾಚ್ ಮಾಡ್ಕೊಂಡು ಬಿಟ್ಟಿದ್ದಾಳೆ. ನಾನೇನಾದರೂ ಆಫೀಸಿಂದ ಬಂದಮೇಲೆ ಒಂಚೂರು ಅಳ್ತಾಳಷ್ಟೇ, ಎಲ್ಲೋಗಿದ್ದೆ ಅಂತ. ಆಮೇಲೆ ಹಾಲು ಕುಡಿಸ್ಬಿಟ್ಟು ಕೊಟ್ಟಮೇಲೆ ಮತ್ತೆ ಅವ್ರ ಅಪ್ಪನೇ ಬೇಕು ಅವಳಿಗೆ. ನಾನು ಬೇಡ ಅನ್ನೋ ಥರ ಮಾಡ್ತಾಳೆ. ಅವ್ರ ಅಪ್ಪ ಇದ್ದರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಇಬ್ಬರೂ. ಆ್ಯಂಡ್ ಅವಳಿಗೆ ಇವಾಗ ಮುತ್ತು ಕೊಟ್ಟರೆ ಇಷ್ಟ ಆಗ್ತಿಲ್ಲ. ಈ ನಡುವೆ ಹೆಂಗೆ ಫುಲ್ ಇರಿಟೇಟ್ ಆಗ್ತಿದ್ದಾಳೆ. ಅವರಪ್ಪ ಮುತ್ತು ಕೊಟ್ರೆ ನೋಡಿ, ಕಡು ಮುತ್ತು ಕೊಡು. ಬೈದ್ಲೇನೋ ಸರಿಯಾಗಿ. ಬಿಡೋಲೇ ಅಲ್ಲ, ಹೇಯ್ ಹೋಗ ಬಾರೋ ಅಂತ ಮಾತಾಡಬಾರ್ದು. ಚೆನ್ನಾಗಿ ಕಾಣ್ತಾಳೋ ಒಂಥರ ಬೋಡಿ ಇದ್ರು. ನಾನು ಹೆಂಗೆ ಕಾಣ್ತಾಳೋ ಅಂದ್ಕೊಂಡಿದ್ದೆ. ಹೆಂಗೆ ಕಾಣ್ತಲೋ ಬೋಡಿ ಮಾಡಿಸ್ಬಿಟ್ರೆ ಅಂದರೆ, ಯಪ್ಪ ಹೋಗಿ ವಾಕಿಂಗ್ ಮಾಡ್ಕೊಂಬರೋಗ್ರಿ ಇಬ್ರು 1 ರೌಂಡ್. ಹೋಗಿ ವಾಕಿಂಗ್ ಕರ್ಕೊಂಡೋಗಿ ಮಗುನ, ಹೋಗಿ ವಾಕ್ ಮಾಡ್ಕೊಬರೋಗು. ಓ ನಿಧಾನ. ಚೆನ್ನಾಗಿದೆಯಾ ವಾಕರು?
ಹ್ಞೂ ತೆಗ್ಬಿಡ್ರಿ ಹೋಗ್ಲಿ. ಗಾಡಿದ್ರೆ ಹಿಂಗ ಮಗಳ ಬೇ ಏನು ಅಂದಿದ್ದು ಇವಾಗ? ನೀವು ಹೋಗಪ್ಪ. ಅಮ್ಮ ಬೇಡ ಬೇಡ. ಬಂದೆ 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 ನಾನು ಬಂದೇ ಇರು ನಾನು ಬಂದೇ ಇರು. ನೋಡು, ನನಗೇನು ಕೆಲಸ ಮಾಡಕ್ ಕೊಡ್ತಾ ಇಲ್ಲ ಇವರು ನೆತ್ಕೊಂಡು ಕೆಲಸ ಮಾಡ್ಬೇಕಂತೆ. ಆಡ್ಕೊಂಡು ಹಾಗೆ ಸಂಡೇ ಫಂಕ್ಷನ್ಗೆ ಯಾರ್ಯಾರು ಕರಿಬೇಕು ಎಲ್ಲ ಕರ್ಕೊಂಡು ಕೂತಿದ್ವಿ. ಹಾಗೆ ನೋಡಿದ್ರೆ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ, 11 ಗಂಟೆ ಆಗಿಬಿಟ್ಟಿದೆ. ಇನ್ನೂ ನಾಷ್ಟ ಮಾಡಿಲ್ಲ ಅಂದ್ಕೊಂಡು ನಾನು ಅದಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳೋದು. ಮನೇಲಿದ್ದರೆ ಏನೂ ಕೆಲಸ ಆಗೋದಿಲ್ಲ. ಕೆಲ್ಸಕ್ಕೆ ಹೋದರೆ ಅಟ್ಲೀಸ್ಟ್ ನಾನು ಟೈಮಿಗೆ ತಿನ್ಬೋದು. ಮನೇದೆಲ್ಲ ಕೆಲಸ ಮಾಡಿಬಿಟ್ಟು ಹೋಗಿರ್ತೀನಿ. ಬಟ್ ಮನೆಯಲ್ಲೇ ಇದ್ದರೆ ಎಷ್ಟು ಸೋಂಬೇರಿ ನೋಡಿ, ಏನೂ ಕೆಲಸ ಆಗೋದಿಲ್ಲ. ನೆನ್ನೆ ತಂದಿರೋದು ತರಕಾರಿಗಳು ದೇವಸ್ಥಾನದಿಂದ ಹಾಗೆ ಬರುವಾಗ ತರಕಾರಿ ತಂದ್ವಿ, ಅದನ್ನು ಕೂಡ ಜೋಡಿಸಿಲ್ಲ. ನಾಳೆ ಹೇಗಿದ್ರು ರಜಾ ಇದೆಯಲ್ಲ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು. ಆ್ಯಂಡ್ ಇವತ್ತು ರಜಾ ಇದೆ ಅಂದ್ಬಿಟ್ಟು ಲೇಟಾಗಿ ಎದ್ದಿದ್ದು ಆಟ ಆಡ್ಕೊಂಡು ಕೂತಿರೋದು. ನಾಷ್ಟ ಸಹ ಮಾಡಿಲ್ಲ 11 ಗಂಟೆಗೆ. ಸರಿ, ಅದಕ್ಕೆ ಫಸ್ಟು ಎಲ್ಲ ತರಕಾರಿಗಳನ್ನೆಲ್ಲ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಇಲ್ಲಾಂದರೆ ಒಂದೇ ಸಲ ಕಷ್ಟ ಆಗುತ್ತೆ ನನಗೆ. ಮಗುಗೆ ಹಾಗೆ ಸ್ವೀಟ್ ಪೊಟ್ಯಾಟೋನ ಬೇಯಕ್ಕೆ ಇಟ್ಟಿದ್ದೀನಿ. ಹಾಗೆ ಫಸ್ಟ್ ಟೈಮ್ ಎಗ್ ಕೊಟ್ಟಿದ್ದು ತಿಂದ್ಲು. ಸೊ ಅದಕ್ಕೆ ಇವತ್ತು ಎಗ್ ಕೊಡೋಣ ಅಂದ್ಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ಆಮ್ಲಾ ಕ್ಯಾಂಡಿನ ತಿಂತಾಯಿದ್ದೆ. ಒಂದು ಚೂರು ಎತ್ಬಿಟ್ಟು ಬಾಯಲ್ಲಿ ಇಟ್ಟೆ ಅವಳಿಗೆ ತಿನ್ನಲಿ ಅಂತ. ಕಚ್ಕೊಂಡು ಕೂತಿದ್ಲು. ಸರಿ ಅಂತ. ಇದು ಆ್ಯಕ್ಚುಲಿ ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ, ಮಕ್ಕಳಿಗೆ ಸಹ ಕೊಡ್ಬೋದು. ಇದರಲ್ಲಿ ಏನಿಲ್ಲ, ಬೆಟ್ಟದ ನೆಲ್ಲಿಕಾಯಿ, ಹನಿ ಮತ್ತು ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಓವರ್ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದರೆ ಸಾಕು. 15 ಡೇಸ್ ಫ್ರಿಜ್ಜಲ್ಲಿ ಆರಾಮ್ಸೆ ಇದ್ಬಿಡುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಆಮೇಲಿಂದ ಸ್ವಲ್ಪ ಸೌತೆಕಾಯಿ, ಬೀಟ್ರೂಟು, ಕ್ಯಾಪ್ಸಿಕಮ್ ಎಲ್ಲ ಬರೋವಾಗ ನೆನೆ ತೊಗೊಂಬಂದ್ಬಿಟ್ಟೆ. ಯೂಶ್ವಲಿ ನಮ್ಮ ಮನೇಲಿ ಪ್ಲಾಸ್ಟಿಕ್ ಕವರ್ಸ್ ಅಲೋಡ್ ಇಲ್ಲ. ಅಂದರೆ ನಾನು ಮಾಡ್ಕೊಂಡಿರೋ ರೂಲ್ಸು. ಪ್ಲಾಸ್ಟಿಕ್ ಕವರ್ಸಲ್ಲಿ ನಾನು ಏನೂ ತರೋದಿಲ್ಲ. ನಿನ್ನೆ ಹಾಗೆ ದೇವಸ್ಥಾನದಿಂದ ಬರುವಾಗ ಬ್ಯಾಗ್ ಇರಲಿಲ್ಲ ಅಂತ ಒಂದೇ ಕಾರಣಕ್ಕೆ ಪ್ಲಾಸ್ಟಿಕ್ ಕವರ್ಸಲ್ಲಿ ಹಾಕ್ಕೊಂಡು ಬಂದಿರೋದು. ಲೈಕ್ ಕೆಲವೊಂದು ಕೊತ್ತಂಬರಿ, ಪುದೀನ ಅಂಥವಾದರೆ ಕವರಲ್ಲಿ ತರ್ತೀನಿ. ಬೇರೆ ಈರುಳ್ಳಿ, ಬೆಳ್ಳುಳ್ಳಿ ಅಂಥವೇನೇ ಇದ್ರೂ ಬ್ಯಾಗಲ್ಲಿ ಹೋಗ್ಬಿಟ್ಟು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬರೋದೆ. ಪ್ಲಾಸ್ಟಿಕ್ ಕವರ್ಸ್ ನಮ್ಮ ಮನೇಲಿ ಹುಡುಕಿದ್ರೂ ಸಿಗೋದಿಲ್ಲ ನಿಮಗೆ. ಸೊ ಪ್ಲಾಸ್ಟಿಕ್ ಯೂಶ್ವಲಿ ನನ್ನ ಕಿಚನಲ್ಲಿ ಏನೂ ಇರೋದಿಲ್ಲ. ಲೈಕ್ ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ಸ್ ಇರುತ್ತಲ್ವ, ಆ ಥರ ಏನೂ ಯೂಸ್ ಮಾಡೋದಿಲ್ಲ. ಈ ಥರ ಸ್ಟೋರೇಜ್ ಕಂಟೈನರ್ಸ್ ಏನಾದರೂ ಇದ್ದರೆ ಮಾತ್ರ ಇರುತ್ತೆ. ಆಲ್ಮೋಸ್ಟ್ ನಾನು ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿಟ್ಟಿರೋದು ಗ್ಲಾಸ್ ಜಾರ್ಸಲ್ಲೇ ನೀವು ನೋಡ್ಬೋದು. ನಮ್ಮ ಮನೇಲಿ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನಂತೂ. ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಂತೂ ಆಲ್ಮೋಸ್ಟ್ ಬ್ಯಾನ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮನೇಲಿ, ಯಾವುದೂ ಬೇಡ ಅಂದ್ಬಿಟ್ಟು. ಎಲ್ಲ ಮಣ್ಣಿನ ಪಾತ್ರೆ ಇಲ್ಲ ಗ್ಲಾಸ್ ಜಾರ್ಸ್ ಎರಡೇ ಇರಬೇಕು ನಮ್ಮ ಮನೆಯಲ್ಲಿ. ನಮ್ಮ ಹಸ್ಬೆಂಡ್ ಹೇಳ್ತಿರ್ತಾರೆ, ಮಗು ದೊಡ್ಡದಾದ್ಮೇಲೆ ಆ ಗ್ಲಾಸ್ ಜಾರ್ ಎಲ್ಲ ಬೀಳಿಸ್ತಾಳೆ ಅಥವಾ ಮಡಿಕೆ ಹೊಡೆದಾಕ್ತಾಳೆ ಅಂತ. ಅವಳಿಗೂ ಹೇಳ್ಕೊಡೋಣ ಬೇಕಿದ್ರೆ. ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲನೂ ಡಿಕ್ಲಟರ್ ಮಾಡಿ ಬಿಸಾಕ್ಬಿಡ್ತೀನಿ. ನಾನು ಅದನ್ನೇನು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ. ಸೊ ಇವಾಗ ಬೆಳಗ್ಗೆ ನಾಷ್ಟ ಮಾಡಬೇಕು. ಒಂಥರ ಬ್ರಂಚ್ ಅನ್ನೋ ಥರ. ದಿಸ್ ಇಸ್ ನಾಟ್ ಅ ಬ್ರೇಕ್ಫಾಸ್ಟ್. ಆಲ್ಮೋಸ್ಟ್ ಲಂಚ್ ಟೈಮಿಂಗ್ಸ್ ಆಗಿಬಿಟ್ಟಿದೆ. 11:30 ಆಗಿಬಿಟ್ಟಿದೆ. ಸೊ ಮಗುಗೂ ಏನೂ ತಿನ್ನಿಸಿಲ್ಲ ಅಂದ್ಬಿಟ್ಟು ಫಸ್ಟ್ ಸ್ವೀಟ್ ಪೊಟ್ಯಾಟೊ ಅದೆಲ್ಲ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು, ಮಶ್ರೂಮ್ಸ್ ಇತ್ತಲ್ವ, ಹಾಗೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ರೈಸ್ಗಿಟ್ಟೆ. ಇದೇ ಆ್ಯಕ್ಚುಲಿ ಬೇಗ ಆಗೋದು ನಾಷ್ಟಕ್ಕೆಲ್ಲನೂ. ಯಾಕಂದರೆ ಬೇರೆ ಏನಾದರೂ ಮಾಡಬೇಕಂದ್ರೆ ಮಸಾಲೆ ಎಲ್ಲ ಹಾಕಬೇಕು. ಆ್ಯಂಡ್ ಯೂಶ್ವಲಿ ಬ್ರೇಕ್ಫಾಸ್ಟ್ಗೆ ನನಗೆ ರೈಸ್ ತಿನ್ನೋಕ್ಕೆ ಇಷ್ಟನೇ ಆಗೋದಿಲ್ಲ. ಏನಾದರೂ ಇಡ್ಲಿ, ದೋಸೆ ಅಥವಾ ಉಪ್ಪಿಟ್ಟು ಅಂಥದ್ದು ತಿಂದರೆ ಚೆನ್ನಾಗಿ ಅನಿಸುತ್ತೆ. ಬಟ್ ಇವತ್ತು ಬೇರೆ ಆಪ್ಷನ್ ಇಲ್ಲ, ಮಗುಗೂ ತಿನ್ನಿಸ್ಬೇಕಲ್ವ ಬೇಗ. ಸೊ ರೈಸ್ ಬೇಗ ಆಗುತ್ತೆ ಅಂದ್ಬಿಟ್ಟು ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕ್ಲೀನಾಗಿ ಮಶ್ರೂಮ್ ಎಲ್ಲ ತೊಳ್ಕೊತಿದ್ದೀನಿ. ನಾನು ಕೇಳೋದು ಬಿಡಿ, ಅದು ಹಿಂದೆ ನೋಡಿ ಎಷ್ಟು ಅವತಾರಗಳಾಡ್ತಿದ್ದಾಳೆ ಅವಳು ಅಂದ್ಬಿಟ್ಟು. ಇವಾಗಲಾದರೂ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಮಗು ಅಲ್ಲಿ ಕೂರಿಸಿದ್ರೆ ಕುತ್ಕೊಂಡು ಏನೋ ಒಂದು ಆಟ ಆಡ್ಕೊಂಡು ಕೂತಿದ್ದಾಳೆ. ಬಟ್ ಒಂದು 4-5 ಮಂತ್ಸ್ ಆ ಥರ ಎಲ್ಲ ಇರುವಾಗಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಅಡುಗೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಮನೇಲಿ ಏನೇ ಕೆಲಸ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಅವಳನ್ನ ಕೆಳಗೆ ಬಿಟ್ಟರೆ ಇನ್ನೂ ಸರಿಯಾಗಿ ಕೂತ್ಕೊಳ್ಳೋಕೆ ಬರ್ತಿರ್ಲಿಲ್ಲ, ಬಿದ್ದುಬಿಡೋಳು. ಇಲ್ಲಾಂದರೆ ಮುಂದೆ ಹೋಗೋಕ್ಕೆ ಟ್ರೈ ಮಾಡೋಳು, ತಲೆಗೆ ಏಟು ಮಾಡ್ಕೊತಿರೋಳು. ಸೊ ಎಷ್ಟೊಂದು ಸಲ ನಾಷ್ಟನೇ 2 ಗಂಟೆ ಮಾಡಿದ್ದೀನಿ, ಮಧ್ಯಾಹ್ನ 2 ಗಂಟೆಗೆ. ಯಾಕಂದರೆ ಕೆಲವೊಂದು ಸಲ ಏನು ಅನ್ಸೋದು ಗೊತ್ತಾ, ನಿಧಾನಕ್ಕಾದರೂ ಕೆಲಸ ಪರವಾಗಿಲ್ಲ, ಮಗುನ ನೋಡ್ಕೊಳ್ಳೋಣ, ಅದು ಆ ಏಜಲ್ಲಿ ಬೀಳಕ್ಕೆ ಬಿಡಬಾರ್ದು ಅಂತ ಹೇಳ್ತಾರಲ್ವ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಕೆಲಸ ಆದರೂ ಪರವಾಗಿಲ್ಲ, ಮಗುನ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಮಗುನ ನೋಡಿಕೊಂಡೇ ಇರ್ತಿದ್ದೆ. ಅವಳ ಜೊತೆನೇ ಆಟ ಆಡಿಕೊಂಡು
ಕೆಳಗೆ ಬಿಟ್ಬಿಟ್ರೆ ಆಟ ಆಡ್ಕೊಂಡಿರ್ತಾಳೆ, ಮತ್ತು ಮೇಲೆ ಎತ್ಕೊಂಡ್ರೆ ಅದೊಂದು ಅಭ್ಯಾಸ ಆಗಿಬಿಡುತ್ತೆ ಅಂತ ಅದೊಂದು ಭಯ. ಸೊ ಅವಳನ್ನ ಆಲ್ಮೋಸ್ಟ್ ಮೇಲೆ ಎತ್ಕೊಂಡು ಏನು ಅಭ್ಯಾಸ ಮಾಡಿಸಿಲ್ಲ, ಕೆಳಗೆ ಬಿಟ್ಟರೆ ಆಟ ಆಡ್ಕೊಂಡಿರುತ್ತೆ. ಬಟ್ ಅವಳ ಜೊತೆ ಕುತ್ಕೊಂಡಿರ್ಬೇಕು ಅಷ್ಟೇ. ಅದೇ ಯಾರಾದರೂ ಒಬ್ಬರು ಕುತ್ಕೊಂಡಿದ್ರೆ ಅಡುಗೆ ಮಾಡ್ಕೊಬೋದು. ಬಟ್ ಇಲ್ಲಿ ನಾವಿಬ್ಬರೇ ಮ್ಯಾನೇಜ್ ಮಾಡೋದ್ರಿಂದ ನನಗೇನಾದರೂ ಕೆಲಸ ಇದ್ದರೆ ಅವ್ರು ನೋಡ್ಕೊತಾರೆ, ಅವ್ರಿಗೇನಾದರೂ ಕೆಲಸ ಇದ್ದರೆ ನಾನು ನೋಡ್ಕೊತೀನಿ. ಸೊ ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ದೀವಿ ಮಗುನ ಇಟ್ಕೊಂಡು. ಆ್ಯಕ್ಚುಲಿ ಇದೇನು ಅಷ್ಟೊಂದು ಕಾಟ ಕೊಡೋದಿಲ್ಲ, ಎತ್ಕೊಳ್ಳೇಬೇಕು, ಎತ್ಕೊಂಡು ಮಾಡಿ ಅಂತ. ಈ ಥರ ಕೆಳಗೆ ಕೂರಿಸಿ ಒಂದು ಸ್ವಲ್ಪ ದಿನ ಅಭ್ಯಾಸ ಮಾಡಿಸಿದ್ದೀನಿ. ಈ ಥರ ಅಲ್ಲಿ ಕುತ್ಕೊಂಡು ಆಟ ಆಡ್ಕೊಂಡಿರೋದು. ಏನೇನೋ ರ್ಯಾಂಡಮ್ ಥಿಂಗ್ಸ್ನೆಲ್ಲ ಎತ್ಬಿಟ್ಟು ಕೈಯಲ್ಲಿ ಕೊಟ್ಬಿಟ್ರೆ ಅದನ್ನ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಇರ್ತಾಳೆ. ಅದು ಬೋರ್ ಆದಮೇಲೆ ಇನ್ನೊಂದೇನಾದರೂ ಕೊಡ್ತೀನಿ. ಸೊ ಅದನ್ನು ಇಟ್ಕೊಂಡು ಹಾಗೆ ಆಟ ಆಡ್ಕೊಂಡಿರ್ತಾಳೆ. ಆವಾಗಲೇ ಫಸ್ಟು ಕುಕುಂಬರ್ ಕೊಟ್ಬಿಟ್ಟೆ, ಒಂದು ಸ್ವಲ್ಪ ಕಟ್ ಮಾಡಿ ಅದನ್ನು ತಿನ್ಕೊಂಡಿದ್ಲು. ಅದು ಬೋರ್ ಆಯಿತು. ಆಮೇಲೆ ಕ್ಯಾರೆಟ್ ಇಟ್ಕೊಂಡ್ಲು, ಆಮೇಲೆ ಆರೆಂಜ್ ಕೊಟ್ಟೆ. ಏನಾದರೂ ಒಂದೊಂದು ಕೊಟ್ಟರೆ ಹಾಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡಿರ್ತಾಳೆ. ಜಾಸ್ತಿ ಹೊತ್ತು ಕೂರಿಸಿದ್ರೆ ಅವಳಿಗೂ ಬೋರ್ ಆಗುತ್ತೆ ಅಂತ ಆಮೇಲೆ ಒಂದು ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಎತ್ಕೋ ಅಂತ. ಮತ್ತು ಹೊಟ್ಟೆ ಬೇರೆ ಹಸ್ದಿರತ್ತೆ. ಇಷ್ಟೊತ್ತಿಗೆ ಆಲ್ರೆಡಿ ಅವರಪ್ಪ ತಿನ್ನಿಸ್ಬಿಟ್ಟಿರ್ತಿದ್ರು ನಾನು ಆಫೀಸ್ಗೆ ಹೋಗಿದ್ರೆ. ಇವತ್ತು ರಜೆ ಇರೋದ್ರಿಂದ ಮಗುಗೂ ಒಂದು ಸ್ವಲ್ಪ ಲೇಟಾಗೇ ಆಯಿತು ನಾಷ್ಟ ಎಲ್ಲನೂ. ಸೊ ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಮಾಡೋಣ, ಫ್ರೈಡ್ ರೈಸು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕ್ಯಾಬೇಜು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಏನೇನು ತಂದಿದ್ದೀನಿ ಎಲ್ಲ ತರಕಾರಿಗಳ್ನೂ ಕ್ಲೀನಾಗಿ ಕಟ್ ಮಾಡ್ಕೊತಿದ್ದೀನಿ. ಮಗುನ ಇಟ್ಕೊಂಡು ಬೇರೆಯವರೆಲ್ಲ ಯಾರೂ ಹೆಲ್ಪ್ ಇಲ್ಲದೆ ಮಾಡ್ಕೊತಿರಲ್ಲ, ಎಷ್ಟು ಕಷ್ಟ ಅಲ್ವಾ? ಅದು ಯಾರು ಕಷ್ಟಪಟ್ಟಿದ್ದಾರೆ ಅವ್ರಿಗಷ್ಟೇ ಗೊತ್ತಾಗುತ್ತೆ ಏನು ಹೇಗೆ, ಯಾರು ಇಲ್ಲ ಅಂದರೆ ಹೇಗೆ ಮಾಡ್ಕೊತೀವಿ ಅಂತ. ಒಂದೊಂದು ಸಲ ನಿಜವಾಗ್ಲೂ ಒಂದೊಂದು ಟೈಮ್ ಊಟ ಮಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ. ಆ ಥರ ಸಿಚುವೇಶನ್ ಬಂದುಬಿಟ್ಟಿರುತ್ತೆ ಎಷ್ಟೊಂದು ಜನಕ್ಕೆ. ಆ್ಯಂಡ್ ಆ ಥರ ಟೈಮಲ್ಲೇ ನಾವೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ ನಮಗೆ. ಸೊ ನನ್ನ ಅಪ್ಪು ಹುಟ್ಟಿದ ತಕ್ಷಣ ಮಲ್ಕೊಂಡಿರುತ್ತೆ ಜಾಸ್ತಿ ಹೊತ್ತು, ಆದರೆ ಅವಾಗ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಎನರ್ಜಿ ಇರೋದಿಲ್ಲ. ನಾವೆಲ್ಲ ರಿಕವರ್ ಆಗಿ ಬರುವಷ್ಟರಲ್ಲಿ ಮಗು ಒಂದು ಸ್ವಲ್ಪ ನಿದ್ದೆ ಮಾಡೋದು ಕಡಿಮೆ ಮಾಡಿಬಿಡುತ್ತೆ ಬೆಳಗ್ಗೆ ಹೊತ್ತು. ಸೊ ಆದಷ್ಟು ಅದ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಮನೆ ಕೆಲಸ ಅದನ್ನು ಆಟ ಆಡಿಸ್ಕೊಂಡಿದ್ದು, ಅವಳಿಗೇನೇನು ಬೇಕು ಆ ಥರದ್ದೆಲ್ಲ ನೋಡಿ ಸ್ನಾನ ಮಾಡಿಸಿ ಎಲ್ಲ ಮಾಡಿಸುವಷ್ಟರಲ್ಲಿ ಬೆಳಗ್ಗೆ ಹೇಗಾಗುತ್ತೆ ರಾತ್ರಿ ಹೇಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಡೇಸ್ ಎಲ್ಲ ಉರುಳ್ತಾ ಇದೆ. ಒಂದು ಮಗುನ ಇಟ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಿರ್ತಾರೆ ಅಂತಲೇ ಗೊತ್ತಿಲ್ಲ ಕೆಲವೊಬ್ಬರು ಪಾಪ. ಸೊ ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ ನಮಗೆ ಗೊತ್ತಾಗ್ತಿದೆ ಹೇಗೆ ಎಷ್ಟು ಕಷ್ಟ ಅಂದ್ಬಿಟ್ಟು. ಒಂದೊಂದು ದಿನಾನೂ ಒಂಥರ ಏನೋ ಹೊಸ ಹೊಸ ಚಾಲೆಂಜಸ್ ಥರ ಬರ್ತಾ ಇರುತ್ತೆ. ಸೊ ಈ ಥರ ಡೇಸಲ್ಲಿ ಅವಳನ್ನ ಎತ್ಕೊಂಡು ಅಡುಗೆ ಮಾಡ್ಕೊಬೇಕು. ಅದಕ್ಕೆ ನಾನು ಯೂಶಲಿ ಮಗು ಎದ್ದೊಳೋ ಮುಂಚೆ ಎದ್ಬಿಟ್ಟು ಅಡುಗೆ ನಾಷ್ಟ ಏನೇನು ಕೆಲಸ ಇದೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ರೇ ಆಗೋದು. ಇಲ್ಲ ಅಂದರೆ ಅವಳನ್ನ ಇಟ್ಕೊಂಡೆಲ್ಲ ನಾವು ಅಡುಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಆಗುತ್ತೆ ಪಾಪ. ಕೆಳಗೆ ಬಿಟ್ಟರೆ ಇರುತ್ತೆ, ಅವರಪ್ಪ ಏನೋ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಅವ್ರ ಕೆಲಸ ನೋಡ್ತಿದ್ರು. ಕೆಳಗೆ ಬಿಟ್ಟರೆ ಎಲ್ಲಾದರೂ ಹೋಗಿ ತಲೆ ಹೊಡ್ಕೊತಾಳೆ, ಇಲ್ಲಾಂದರೆ ಅಳ್ತಾಳೆ. ನಾನು ಇದ್ದೂ ಎತ್ಕೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ಅಳ್ತಾಳೆ ಅಂದ್ಬಿಟ್ಟು ಎತ್ಕೊಂಡು ಆಟ ಆಡಿಸ್ಕೊಂಡಿದ್ದೆ. ಆಮೇಲೆ ಅವರಪ್ಪ ಬಂದರು ಅಂತ ಇಬ್ಬರು ಆಟ ಆಡ್ಕೊಂಡಿದ್ರು. ಹೀಗಿದ್ರು ಬಂದಿದ್ದಾರಲ್ವ ಅಂದ್ಬಿಟ್ಟು ಬೇಗ ಎಲ್ಲ ನಾಷ್ಟ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡಿಬಿಟ್ಟೆ, ಎಲ್ಲ ವೆಜಿಟೇಬಲ್ಸ್ನ ಹಾಕ್ಬಿಟ್ಟು. ಸೊ ಮಗುಗೆ 8 ಮಂತ್ಸಿಂದ ಒಂದು ಸ್ವಲ್ಪ ಸ್ಪೈಸಿ ಫುಡ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸ್ಪೈಸಿ ಅಂದರೆ ಖಾರದ ಪುಡಿ ಏನು ಹಾಕಿಲ್ಲ, ಅವಳಿಗೊಂದು ಸ್ವಲ್ಪ ಮೆಣಸು ಪುಡಿ ಹಾಕಿದ್ದೀನಿ. ಸಾಲ್ಟ್ ಇನ್ನೂ ಇಂಟ್ರೊಡ್ಯೂಸ್ ಮಾಡಿಲ್ಲ, ಇನ್ನು 1 ತಿಂಗಳು ನೆಕ್ಸ್ಟ್ ಮಂತಿಂದ ಸಾಲ್ಟ್ ಕೂಡ ಕೊಡ್ತೀನಿ. ಸೊ ಅವಳಿಗೆ ಸಪ್ರೇಟಾಗಿ ಮೆಣಸು ಪೌಡ್ರ್ ಮಾತ್ರ ಹಾಕಿ ಎತ್ತಿಟ್ಕೊಂಡು ಆಮೇಲೆ ನಮಗೆ ಸಾಲ್ಟ್ ಹಾಕ್ಕೊಂಡು ರೈಸ್ನ ಮಿಕ್ಸ್ ಮಾಡಿಕೊಂಡೆ. ಅವರಪ್ಪ ಹತ್ರ ಇರಲಿಲ್ಲ ಯಾಕೋ ಇವತ್ತು ಒಂದು ಸ್ವಲ್ಪ ಅಮ್ಮನ ಮೇಲೆ ಪ್ರೀತಿ ಬಂದುಬಿಟ್ಟಿದೆ. ಸೊ ಹಿಂಗೆ ಮಾಡೋದು ಇವಳು ಇಟ್ಕೊಂಡು ಅಲ್ಲಿ ನೋಡಲಿ. ಮಶ್ರೂಮ್ ಫಸ್ಟ್ ಟೈಮ್ ತಿಂತಾ ಇರೋದು ಮಶ್ರೂಮ್. ಆಯ್ತಾ? ಫ್ರೈಡ್ ರೈಸ್ ಎಲ್ಲ ಆದಮೇಲೆ ಮಗುಗೂ ಹಾಗೆ ರೈಸ್ ಮಾಡಿ ಮಸಾಲೆಗೆ ಮಿಕ್ಸ್ ಮಾಡಿದೆ. ಮಶ್ರೂಮ್ದೆಲ್ಲ ಇತ್ತಲ್ವ, ಸೊ ತಿನ್ನಲಿ ವೆಜಿಟೇಬಲ್ಸ್ ಎಲ್ಲ ಅಂದ್ಬಿಟ್ಟು ಅವಳಿಗೂ ಮಿಕ್ಸ್ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡೆ. ನಮ್ಮ ಬ್ರೇಕ್ಫಾಸ್ಟು ರೆಡಿ ಆಗಿತ್ತು. ಸೊ ಇಬ್ಬರು ಕುತ್ಕೊಂಡು ತಿನ್ನೋಣ, ತುಂಬ ದಿನ ಆಗಿದೆ ನಾನು ಮಗು ಕುತ್ಕೊಂಡು ನಾಷ್ಟ ಮಾಡಿ ಅಂದ್ಬಿಟ್ಟು. ಯೂಶ್ವಲಿ ಬಂದಮೇಲೆ ಎವ್ರಿ ಡೇ ಲಂಚು ಡಿನ್ನರ್ ಒಟ್ಟಿಗೆ ಮಾಡ್ತೀನಿ, ಬಟ್ ಬ್ರೇಕ್ಫಾಸ್ಟ್ ತಿಂದು ಜಾಸ್ತಿ ದಿನ ಆಯ್ತಲ್ವ. ಸೊ ಹೀಗೆ ಕುತ್ಕೊಂಡು ಇಬ್ಬರು ತಿನ್ನೋಣ ಅಂದ್ಬಿಟ್ಟು ಅವ್ರ ಅಪ್ಪನಿಗೂ ಬಡಿಸ್ಕೊಟ್ಟು ನಾವು ಬಡಿಸ್ಕೊಂಡು ತಿಂತಾಯಿದ್ವಿ. ಸೊ ದಿಸ್ ಈಸ್ ಅವರ್ ಬ್ರಂಚ್, ಅಂದರೆ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಎರಡೂ ಸೇರಿ ಬ್ರಂಚ್ ಆಗಿದೆ. ಸೊ ಇದು ಫ್ರೈಡ್ ರೈಸು, ಕುಕುಂಬರ್ ಮತ್ತು ಬೀಟ್ರೂಟ್ನ ತೊಗೊಂಡು ತಿಂದ್ವಿ. ಯೂಶ್ವಲಿ ನಾನು ಹೈ ಚೇರ್ನೆಲ್ಲ ಪರ್ಚೇಸ್ ಮಾಡಿಲ್ಲ, ಯಾಕಂದರೆ ಮನೇಲಿ ಏನಾದರೂ ಡೈನಿಂಗ್ ಟೇಬಲ್ ಇದ್ದರೆ ಹೈ ಚೇರ್ ಇಸ್ ರೆಕಮೆಂಡೆಡ್, ಕಾಸ್ ಮಗುನೂ ಹಂಗೆ ಪಕ್ಕದಲ್ಲಿ ಕುತ್ಕೊಂಡು ತಿನ್ನುತ್ತೆ.
ಬಟ್ ನಾವು ಆವಾಗಲಿಂದ ನೆಲದ ಮೇಲೆ ಕುತ್ಕೊಂಡು ತಿನ್ನೋದ್ರಿಂದ ಚಪ್ಪನ ಕಾಲು ಹಾಕ್ಕೊಂಡು ಮಗುಗೂ ಅದೇ ಅಭ್ಯಾಸ ಆಗಲಿ, ಅಥವಾ ಅವಳು ಹೈ ಚೇರ್ ಮಾಡಿಬಿಟ್ಟು ಮತ್ತೆ ಈ ಟ್ರಾನ್ಸಿಷನ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೈ ಚೇರ್ನ ಪರ್ಚೇಸ್ ಮಾಡಿದೆ. ನಾವು ಮನೇಲಿ ಹೆಂಗೆ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅದೇ ಅಭ್ಯಾಸನ ಅವಳಿಗೂ ಮಾಡಿದೆ. ಸೊ ಇಬ್ಬರು ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ರೆ ಮಗುನೂ ಕಲಿಯುತ್ತೆ ಆ್ಯಂಡ್ ಒಂದು ತುತ್ತು ಹೆಚ್ಚಿಗೆ ತಿನ್ನುತ್ತೆ ಅಂತ ಹೇಳ್ಬೋದು. ಸೊ ಆವಾಗಲಿಂದ ಇದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಾನಿಲ್ಲ ಅಂದರೂ ಅವ್ರ ಅಪ್ಪ ಸಹ ಅವ್ರ ಜೊತೆನೇ ಕುತ್ಕೊಂಡು ಊಟ ಮಾಡಿಸ್ಕೊಳ್ತಾರೆ ಯಾವಾಗ್ಲೂ. ಅವಳಿಗೇನು ಸಪ್ರೇಟಾಗಿ ತಿನ್ನಿಸೋದಿಲ್ಲ. ಅವ್ರು ನಾಷ್ಟ ಮಾಡುವಾಗ ಅಥವಾ ಅವ್ರು ಊಟ ಮಾಡುವಾಗಲೇ ಅವಳಿಗೂ ಒಂದೊಂದು ತುತ್ತು ತಿನ್ನಿಸ್ಬಿಡ್ತಾಳೆ. ಸೊ ಅವಳು ಆರಾಮಾಗಿ ತಿನ್ಕೊತಾಳೆ ಅಷ್ಟೇ. ಈ ಥರ ನಮ್ಮ ಮನೇಲಿ ದಿನ ನಡೆಯೋ ಡೈಲಿ ವ್ಲಾಗ್ಸ್ನ ಹೀಗೆ ರಾ ಆ್ಯಂಡ್ ರಿಯಲ್ ಆಗಿ ಅಪ್ಲೋಡ್ ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ, ಒಂದು ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ಅಂತ ಈ ಥರ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಶ್ರೂಮ್ ಯಾರಿಗೆ ಬೇಕು? ಮಶ್ರೂಮ್ ಮಾತ್ರ ಬರುತ್ತಲ್ಲ, ಅರ್ಧ ಕೊಡ್ತೀನಿ ಮತ್ತೆ ಒಂದೇ ಸಲ ನುಂಗ್ಕೊಳ್ತಾಳೆ. ಇಲ್ಲಾಂದರೆ ಚಿಕ್ಕದಿದ್ರೆ ಅದು ಕಟ್ಟಿ ತಿನ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಂಗನವಾಡಿ ಕರ್ಕೊಂಡು ಹೋಗಿ ತೂಕ ಹಾಕ್ಸ್ಬಿಟ್ಟು ಅಲ್ಲೇ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಯಶ್ವಿನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ತೂಕ ಹಾಕ್ಸ್ಬಿಟ್ಟು. ಹೊಸ ಪಾಪನ್ ತಗೋ ಬರ್ತೀವಿ, ಇದನ್ನ ರಿಟರ್ನ್ ಹಾಕ್ಬಿಡ್ತೀನಿ ಅಮೆಝಾನಲ್ಲಿ. ಯಶ್ವಿನ್ ಒಳ್ಳೆ ಸೈಲೆಂಟ್ ಪಾಪನ್ ತಗೋ ಬರ್ತೀನಿ ನೋಡಿ, ತೀಟೆ ಪಾಪು ಇದು ಹೋಗ್ತೈತೆ ಅವರಪ್ಪ. ಮಗುಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿ ಒಂದು ನಿದ್ದೆ ಮಾಡಿಸಿದಾದ್ಮೇಲೆ ಆಚೆ ಕರ್ಕೊಂಡು ಹೋಗಿದ್ವಿ ಒಂದು ರೌಂಡು, ಒಂದು ಸ್ವಲ್ಪ ತಿರ್ಕೊಂಡು ಬರಲಿ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ನಿಂತಿದ್ದಾಳೆ ಗಾಡೀಲಿ ಅವ್ರ ಅಪ್ಪನಿಗೆ. ಸೊ ಹೀಗೆ ಅವಳಿಗೆ ಸುತ್ಸೋದಂದರೆ ಇಷ್ಟ. ಇಲ್ಲ ಅಂದರೆ ಅವ್ರ ಅಪ್ಪನ ಜೊತೆ ಗಾಡೀಲಿ ಬ್ಯಾಗ್ ಹಾಕ್ಕೊಂಡು ತಿರುಗ್ತಾ ಇರ್ತಾಳಂತೆ ಅವಾಗವಾಗ. ಆ್ಯಂಡ್ ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮ್ಮ ಮಾರ್ನಿಂಗ್ ರೂಟೀನ್ ಹೀಗಾಗಿತ್ತು. ಸೊ ದಿಸ್ ಈಸ್ ಲೈಕ್ ರಿಯಲಿಸ್ಟಿಕ್ ಮಾರ್ನಿಂಗ್ ರೂಟೀನ್ ವಿತ್ ದ ಬೇಬಿ ಅಂತ ಹೇಳ್ಬೋದು. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಯಾಕಂದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗದೆ ಲೈಕ್ ಮಾಡೋದ್ರ ಮುಖಾಂತರ. ಸೊ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.